ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್, ನಾನು ಪ್ರತೀಕ್ಷಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಗರ್ಭಕೋಶದ ಆರೋಗ್ಯ ಹಾಗೂ ಅದಕ್ಕೆ ಇರುವಂತಹ ಇಂಪಾರ್ಟೆನ್ಸ್ ಏನು, ಗರ್ಭಾವಸ್ಥೆಯಲ್ಲಿರುವಂತಹ ಮಹಿಳೆಯರು ತೆಗೆದುಬೇಕಾಗಿರುವಂತಹ ಮುನ್ನೆಚ್ಚರಿಕೆ ಕ್ರಮಗಳೇನು, ಜೊತೆಗೆ ಗರ್ಭಾವಸ್ಥೆ ಸಂದರ್ಭದಲ್ಲಿ ಯುಟಿರಸ್ನ ಇಂಪಾರ್ಟೆನ್ಸ್ ಏನು, ಇದೆಲ್ಲ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಇದೇ ಇವತ್ತಿನ ವಿಶೇಷ ಹೆಲ್ತ್ ಸೆಂಟರ್. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಗರ್ಭಗುಡಿ IVF ಸೆಂಟರ್ನ ಹಿರಿಯ ಸಂತಾನೋತ್ಪತ್ತಿ ತಜ್ಞರಾಗಿರುವಂತಹ ದೀಪ್ತಿ ವೆಂಕಟೇಶ್ ಅವರು ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಟು ದಿ ಶೋ ಮ್ಯಾಮ್. ಅಂಡ್ ಸಂತಾನೋತ್ಪತ್ತಿ ತಜ್ಞರಾಗಿರುವಂತಹ ಡಾಕ್ಟರ್ ಶ್ವೇತಾ ಅವರು ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಟು ದಿ ಶೋ ಮ್ಯಾಮ್. ಈ ಟೈಮಲ್ಲಿ ಅಥವಾ ಈಗ ಈ ಸಂದರ್ಭದಲ್ಲಿ ತುಂಬ ಜನ ದಂಪತಿಗಳಿಗೆ ಕಾಡ್ತಿರುವ ಸಮಸ್ಯೆ ಅಂದರೆ ಮಕ್ಕಳಾಗ್ತಾ ಇಲ್ಲ, ಸಂತಾನೋತ್ಪತ್ತಿ ಆಗ್ತಾ ಇಲ್ಲ, ಅಂದರೆ ಹೆಲ್ದಿ ಲೈಫ್ ಸ್ಟೈಲ್ ಇರಲ್ಲ, ಸರಿಯಾದ ರೂಟೀನ್ ಇರೋದಿಲ್ಲ. ಈ ಹಿನ್ನೆಲೆಯಲ್ಲಿ ತುಂಬ ಜನ ಈ ಬಂಜೆತನ ಅನುಭವಿಸ್ತಿರ್ತಾರೆ. ನಾವಿವತ್ತು ಆ್ಯಕ್ಚುಲಿ ಗರ್ಭಕೋಶದ ಆರೋಗ್ಯದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ತುಂಬ ಇಂಪಾರ್ಟೆಂಟ್ ವಿಚಾರ, ಬಹಳಷ್ಟು ಜನರು ತಿಳ್ಕೊಳ್ಬೇಕಾಗಿರುವಂತಹ ವಿಚಾರ. ಮೊದಲಿಗೆ ನಾನು ನಿಮ್ಮನ್ನು ಕೇಳ್ತೀನಿ, ಅಂದರೆ ಈ ಗರ್ಭಾವಸ್ಥೆ ಸಂದರ್ಭದಲ್ಲಿ ಗರ್ಭ ಧರಿಸಬೇಕು ಅಂತ ಅಂದ್ಕೊಳ್ಳೋರಿಗೆ ಯುಟಿರಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಆ ಕಾರ್ಯವೈಖರಿಗಳು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಸೊ ಗರ್ಭಕೋಶ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯದು. ಗರ್ಭಕೋಶದಲ್ಲೇ ಭ್ರೂಣ ಕಚ್ಕೋಬೇಕು, ಅಲ್ಲೇ ದೊಡ್ಡದು ಆಗಿ ಮಗು ಅಲ್ಲೇ ಬೆಳ್ಕೊಂಡು ಅಲ್ಲಿಂದನೇ ಗರ್ಭಕೋಶದ ಬಾಯಿಂದನೇ ಆಚೆ ಬರೋದು, ಇದರ ಥ್ರೂ ನಾರ್ಮಲ್ ಡೆಲಿವರಿ ಅಥವಾ ಸಿಸೇರಿಯನ್ ಸೆಕ್ಷನ್. ಸೊ ನಾವು ಎಲ್ಲರೂ ಎಷ್ಟೊಂದು ಪ್ರೋಗ್ರಾಮಲ್ಲಿ ಭ್ರೂಣದ ಕ್ವಾಲಿಟಿ ಬಗ್ಗೆ, ಗರ್ಭನಾಳ ಅಂದರೆ ಟ್ಯೂಬ್ಸ್ ಬಗ್ಗೆ ಎಲ್ಲ ಮಾತಾಡಿರ್ತೀವಿ. ಬಟ್ ಎಷ್ಟೇ ಟಾಪ್ ಕ್ವಾಲಿಟಿ ಭ್ರೂಣ ಆದರೂ ಅದು ನ್ಯಾಚುರಲಿ ಕನ್ಸೀವ್ ಆಗಿರೋದಾಗಿರ್ಬೋದು, ಅಥವಾ IVF ಮೂಲಕ ಆಗಿರ್ಬೋದು, ಅಥವಾ IUI ಮೂಲಕ ಆಗಿರ್ಬೋದು, ಕೊನೆಗೆ ಬಂದು ಕಚ್ಕೋಬೇಕಾಗಿರೋದು ಗರ್ಭಕೋಶದಲ್ಲೇ. ಸೊ ಗರ್ಭಕೋಶಕ್ಕೆ ಒಂದು ಇಂಪಾರ್ಟೆನ್ಸ್ ಇದೆ, ತುಂಬ ಇಂಪಾರ್ಟೆನ್ಸ್ ಇದೆ. ಅದಕ್ಕೊಂದು ಉದಾಹರಣೆ ಕೊಡಬೇಕಂದ್ರೆ, ನಾವು ಯಾವುದೇ ಒಂದು ಬೀಜ ಬಿತ್ತನೆ ಮಾಡಿದ್ರು ಅದು ಬರೀ ಬೀಜದ ಕ್ವಾಲಿಟಿ ಮೇಲಲ್ಲ, ಅದು ಬೆಳೆಯೋ ವಾತಾವರಣದ ಮೇಲೆ, ಅದ್ರ ಸುತ್ತ ಇರೋ ಭೂಮಿ ಮೇಲೂ ಡಿಪೆಂಡೆಂಟ್ ಇರುತ್ತೆ. ಸಿಮಿಲರ್ಲಿ ಒಂದು ಭ್ರೂಣ ಬಂದು ಕಚ್ಕೋಬೇಕಂದ್ರೆ ಗರ್ಭಕೋಶದ ಪದ್ರ ಹೆಂಗಿರುತ್ತೆ ಆ್ಯಂಡ್ ಅಲ್ಲಿ ಸುತ್ತಮುತ್ತ ವಾತಾವರಣ ಪರಿಸರ ಹೆಂಗಿರುತ್ತೆ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಗರ್ಭಕೋಶ ಅನ್ನೋದು ನಾರ್ಮಲ್ ಇದೆಯಾ ಅಥವಾ ಏನಾದರೂ ತೊಂದರೆ ಇದೆಯಾ ಅಂತ ತಿಳ್ಕೊಳ್ಳೋಕ್ಕೆ ತುಂಬಾ ಟೆಸ್ಟ್ ಇರುತ್ತೆ. ಸೊ ಎಲ್ಲ ಚೆನ್ನಾಗಿದ್ದು ಟಾಪ್ ಕ್ವಾಲಿಟಿ ಭ್ರೂಣ ಹಾಕಿ ಕೂಡ ಕಚ್ಕೊಳ್ತಾ ಇಲ್ಲ ಅಂದರೆ ಫಸ್ಟ್ ನಾವು ಯೋಚಿಸಬೇಕಾಗಿರೋದು ಗರ್ಭಕೋಶ ಹೆಂಗಿದೆ, ಪದ್ರ ಹೆಂಗಿದೆ, ಅದ್ರ ಹೆಲ್ತ್ ಹೆಂಗಿದೆ, ಅದರದ್ದು ತುಂಬಾ ಮಹತ್ವ ಹಾಗೂ ಪ್ರಾಮುಖ್ಯತೆ ಇರುತ್ತೆ. ಇನ್ನು ಇವಾಗಲೇ ಟೆಸ್ಟ್ ಬಗ್ಗೆ ಹೇಳಿದ್ರಿ, ಫಸ್ಟ್ ಟೆಸ್ಟ್ ಬಗ್ಗೆನೇ ಕೇಳ್ಬಿಡ್ತೀನಿ. ಇವಾಗ ಶ್ವೇತಾ ಮ್ಯಾಮ್, ಇಫ್ ಇನ್ ಕೇಸ್ ಏನಾದರೂ ಯುಟೇರಸಲ್ಲಿ ಏನಾದರೂ ಸಮಸ್ಯೆ ಇದೆ ಅನ್ನೋದಾದರೆ ಯಾವ ರೀತಿ ಟೆಸ್ಟ್ಗಳನ್ನ ಮಾಡಿಸ್ಬೇಕಾಗತ್ತೆ? ನಾವು ತುಂಬ ಸಲ ನೋಡ್ತೀವಿ, ಈ ಸ್ಕ್ಯಾನ್ಸ್, ಫರ್ಟಿಲಿಟಿ ಸ್ಕ್ಯಾನ್ಸ್ ಅಂತ ಏನು ಹೇಳ್ತೀವಲ್ವ, ಅದನ್ನು ಹೊಟ್ಟೆ ಮೇಲಿಂದ ಮಾಡ್ತಾ ಇರ್ತಾರೆ, ಓಕೆನಾ? ಟ್ರಾನ್ಸ್ ಅಬ್ಡಾಮಿನಲ್ ಸ್ಕ್ಯಾನ್ಸ್ ಅಂತ ಹೇಳ್ತೀವಿ. ಬಟ್ ನಮಗೆ ಯೂಟ್ರಸ್ ಬಗ್ಗೆ ಅಥವಾ ಓವರೀಸ್ ಬಗ್ಗೆ ಕರೆಕ್ಟಾಗಿರೋ ಇನ್ಫಾರ್ಮೇಷನ್ ಬೇಕು ಅಂದರೆ ನಾವು ಟ್ರಾನ್ಸ್ ವೆಜೈನಲ್ ಸ್ಕ್ಯಾನ್ ಮಾಡಬೇಕು. ದಟ್ ಈಸ್ ಅ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಟೆಸ್ಟ್ ದಟ್ ವಿ ಡೂ, ಓಕೆನಾ? ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಟೆಸ್ಟ್ ಫರ್ಟಿಲಿಟಿ ರಿಲೇಟೆಡ್ ಅಂತ ಹೇಳಿದ್ರೆ ಅದು ವೆಜೈನಲ್ ಸ್ಕ್ಯಾನ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ನಮಗೆ ಗರ್ಭಕೋಶದಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ, ಫೈಬ್ರಾಯ್ಡ್ ಗೆಡ್ಡೆ ಇದೆಯಾ, ಅಥವಾ ಎಂಡೋಮೆಟ್ರಿಯಂ ಲೈನಿಂಗಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ, ಫಾರ್ ಎಕ್ಸಾಂಪಲ್ ಪಾಲಿಪ್ ಅಂತ ಹೇಳ್ತೀವಿ, ಎಕ್ಸ್ಟ್ರಾ ಗ್ರೋತ್ ಏನಾದರೂ ಇದೆಯಾ ಅದು ಗೊತ್ತಾಗುತ್ತೆ. ಆಮೇಲೆ ಗರ್ಭಕೋಶದ ಲೈನಿಂಗಲ್ಲಿ ಏನಾದರೂ ಒಂದಕ್ಕೊಂದು ಅಂಟ್ಕೊಂಡಿದೆಯಾ, ಎಡೇಷನ್ಸ್ ಅಂತ ಹೇಳ್ತೀವಿ, ಅದು ಗೊತ್ತಾಗುತ್ತೆ. ಆಮೇಲೆ ಎಡಿನೋಮಯೋಸಿಸ್, ಅದು ನಾವು ತುಂಬ ಕಾಮನ್ಲಿ ಇವಾಗ ನೋಡ್ತಾ ಇದ್ದೀವಿ, ಆ ಪ್ರಾಬ್ಲಮ್ಸ್ ಏನಾದರೂ ಇದೆಯಾ, ಅಥವಾ ಯೂಟ್ರಸಲ್ಲೇ ಏನಾದರೂ ಪ್ರಾಬ್ಲಮ್ ಇದೆಯಾ. ಫಾರ್ ಎಕ್ಸಾಂಪಲ್ ಯೂಟ್ರಸ್ 2 ಭಾಗದಲ್ಲಿ ಡೆವಲಪ್ ಆಗುತ್ತೆ, ಆ ಯೂಟ್ರಸ್ ಕರೆಕ್ಟಾಗಿ ಡೆವಲಪ್ಮೆಂಟ್ ಆಗಿಲ್ಲ ಅಂದರೆ ತುಂಬ ಪ್ರಾಬ್ಲಮ್ಸ್ ಅದರಲ್ಲೂ ಕೂಡ ಇರುತ್ತೆ, ಕಂಜನೈಟಲ್ ಅನಾಮಲೀಸ್ ಅಂತ ಹೇಳ್ತೀವಿ. ಸೊ ಈ ಥರ ನಾನಾ ರೀತಿ ಪ್ರಾಬ್ಲಮ್ಸ್ ಅದರಲ್ಲಿ ಇರುತ್ತೆ. ಸೊ ನಮಗೆ ಇವಾಗ ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ಡ್ ಆಗಿದೆ ಅಂದರೆ 3D ಸ್ಕ್ಯಾನ್ ಮೂಲಕನೇ ನಮಗೆ ತುಂಬ ವಿಷಯ ಗೊತ್ತಾಗುತ್ತೆ ಯೂಟ್ರಸ್ ಬಗ್ಗೆ. ಮುಂಚೆ ನಾವು ಅದಕ್ಕೋಸ್ಕರ MRI ಸ್ಕ್ಯಾನ್ ಎಲ್ಲ ಮಾಡಬೇಕಾಗಿತ್ತು. ಸೊ ಇವಾಗ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಟೆಸ್ಟ್ ಅಂದರೆ ಅಲ್ಟ್ರಾಸೌಂಡ್, ಅದಾದಮೇಲೆ 3D ಸ್ಕ್ಯಾನ್ ಅಂತ ಹೇಳ್ತೀವಿ. ಅದರಲ್ಲೂ ನಮಗೆ ಏನಾದರೂ ಕನ್ಫರ್ಮ್ ಮಾಡಬೇಕು ಅಂತ ಹೇಳಿದ್ರೆ ನಾವು MRI ಹೋಗ್ತೀವಿ. ಆಮೇಲೆ ಎಲ್ಲ ಡಯಾಗ್ನೋಸಿಸ್ ಆದಮೇಲೆ ಅದಕ್ಕೆ ಕರೆಕ್ಷನ್ ಏನಾದರೂ ಬೇಕಂದರೆ ನಾವು ಕನ್ಫರ್ಮೇಟ್ರಿ ಆಗಿ ಹೇಳಬೇಕು, ಇದೇ ಪ್ರಾಬ್ಲಮ್ ಇದೆ, ಅದನ್ನು ಕರೆಕ್ಟ್ ಮಾಡಬೇಕು ಅಂದರೆ ಲ್ಯಾಪ್ರೋಸ್ಕೋಪಿ ಆಮೇಲೆ ಹಿಸ್ಟ್ರೋಸ್ಕೋಪಿ ಅಂತ ಮಾಡ್ತೀವಿ. ಸೊ ಇದು ಒಂದು ಇಂಪಾರ್ಟೆಂಟ್ ಟೆಸ್ಟ್ ಹೇಳಬೇಕು. ಈ ಸಂತಾನೋತ್ಪತ್ತಿ ಸಂದರ್ಭದಲ್ಲಿ ಮೋಸ್ಟ್ ಕಾಮನ್ ಆಗಿ ಕಾಣಿಸ್ಕೊಳ್ಳುವಂತಹ ಯುಟೇರಿಯನ್ ಪ್ರಾಬ್ಲಮ್ಸ್ಗಳು ಯಾವ್ಯಾವುದು? ಸೊ ಮೋಸ್ಟ್ ಕಾಮನ್ ಅನ್ನೋದಕ್ಕಿಂತ ಯೂಟ್ರೈನ್ ಪ್ರಾಬ್ಲಮ್ಸ್ ಹಲವಾರು ಇರುತ್ತೆ. ನಾವು ಇವಾಗ ನೋಡ್ತಾ ಇರೋದು ಡಾಕ್ಟರ್ ಹೇಳ್ದಂಗೆ ಅಡಿನೋಮಯೋಸಿಸ್ ಅನ್ನೋದು ಸ್ವಲ್ಪ ಕಾಮನ್ ಆಗಿ ಕಾಣಿಸ್ತಾ ಇದೆ. ಸೊ ಅಡಿನೋಮಯೋಸಿಸ್ ಆಗಲಿ, ಫೈಬ್ರಾಯ್ಡ್ ಗಡ್ಡೆ ಆಗಲಿ, ಇವೆಲ್ಲ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಬರುವಂಥ ಪ್ರಾಬ್ಲಮ್ಮು. ಇನ್ನೊಂದು ಬಂದು ಆ್ಯಂಡ್ ಅಡಿನೋಮಯೋಸಿಸ್ ಅಂದ ಕೂಡಲೇ, ಫೈಬ್ರಾಯ್ಡ್ ಅಂದ ಕೂಡಲೇ ತುಂಬ ಜನ ದಂಪತಿಗಳು ಇದು ನಮಗಿದೆ, ನಮಗೆ ಪ್ರೆಗ್ನೆನ್ಸಿನೇ ಆಗಲ್ವಾ, IVF ಎಲ್ಲೂ ಆಗಲ್ವಾ ಅಂತ
ತುಂಬ ಗಾಬರಿ ಪಡ್ತಾರೆ. ಸೊ ಡೆಫಿನೆಟ್ಲಿ ದಿಸ್ ಇಸ್ ನಾಟ್ ದ ಕೇಸ್. ಫೈಬ್ರಾಯ್ಡ್ ಇದ್ರೂ ಕೂಡ, ಗಡ್ಡೆ ಇದ್ರೂ ಕೂಡ ಎಷ್ಟು ಸಂಖ್ಯೆಯಲ್ಲಿದೆ, ಎಲ್ಲಿದೆ ಅದು ಗರ್ಭಕೋಶದಲ್ಲಿ, ಪದ್ರದ ಒಳಗಡೆ ಬೆಳೀತಾ ಇದೆಯಾ ಅಂದರೆ ಕ್ಯಾವಿಟಿ ಒಳಗಡೆ ಬರ್ತಾ ಇದೆಯಾ, ಅಥವಾ ಹತ್ತಿರ ಇದೆಯಾ, ಅಥವಾ ಸ್ವಲ್ಪ ದೊಡ್ಡ ಸೈಜಲ್ಲಿದ್ದರೂ ಕೂಡ ದೂರ ಇದ್ದರೆ ಅಂದರೆ ಗರ್ಭಕೋಶದಿಂದ ಸ್ವಲ್ಪ ದೂರ ಇದ್ದರೆ ಅದು ನಮಗೆ ತೆಗೆಯೋ ಅವಶ್ಯಕತೆ ಇರೋದಿಲ್ಲ. ಸೊ ಫೈಬ್ರಾಯ್ಡ್ಸೇ ಪ್ರಾಬ್ಲಮ್ ಅನ್ನೋದಕ್ಕಿಂತ ಫೈಬ್ರಾಯ್ಡ್ ನಂಬರ್ ಎಷ್ಟಿದೆ, ಲೊಕೇಶನ್ ಅಂದರೆ ಅದಿರೋ ಸ್ಥಳ ಏನಿದೆ, ಆ್ಯಂಡ್ ಅದು ಎಷ್ಟು ಹತ್ತಿರ ಇದೆ ಭ್ರೂಣ ಕಚ್ಕೊಳ್ಳೋ ಜಾಗದಿಂದ, ಅದರದ್ದು ತುಂಬ ಇಂಪಾರ್ಟೆನ್ಸ್ ಇರುತ್ತೆ. ಇದು ಬಿಟ್ಟರೆ ಪಾಲಿಪ್ ಅನ್ನೋದು ಅಂದರೆ ಗರ್ಭಕೋಶದ ಒಳಪದ್ರ ಏನಿರುತ್ತೆ ಅದರಿಂದ ಬೆಳ್ಕೊಳ್ಳೋ ಸಣ್ಣ ಬೆಳವಣಿಗೆ ಇದು. ಸೊ ಪಾಲಿಪ್ ಇದ್ದಾಗ ಏನಾಗುತ್ತೆ, ನಾವೆಲ್ಲಿ ಭ್ರೂಣ ಹೋಗಿ ಕಚ್ಕೋಬೇಕು ಅಲ್ಲೇ ಪಾಲಿಪ್ ಇದ್ದಾಗ ಭ್ರೂಣ ಕಚ್ಕೊಳ್ಳೋಕ್ಕೆ ಅವಕಾಶ ಇರೋದಿಲ್ಲ. ಸೊ ಎಷ್ಟೇ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರು ಅಥವಾ ಎಷ್ಟೇ ಚೆನ್ನಾಗಿ ಅವರು ಕರೆಕ್ಟ್ ಫರ್ಟೈಲ್ ವಿಂಡೋ ಅಲ್ಲಿ ಸೇರಿ ಗರ್ಭನಾಳ ಟೆಸ್ಟ್ ಆಗಿದೆ, ವೀರ್ಯಾಣು ಪರೀಕ್ಷೆ ಆಗಿದೆ, ಎಲ್ಲ ಆಗಿದೆ, ಎಲ್ಲ ಟ್ರೀಟ್ಮೆಂಟ್ಸ್ ತಗೊಳ್ತಿದ್ರು ಪ್ರೆಗ್ನೆನ್ಸಿ ನಿಂತಾ ಇರಲ್ಲ. ಅಂಥವ್ರಿಗೆ ಒಂದು ಕರೆಕ್ಟ್ ಟ್ರಾನ್ಸ್ವೆಜೈನಲ್ ಸ್ಕ್ಯಾನ್ ಅಥವಾ 3D ಸ್ಕ್ಯಾನ್ ಮಾಡಿದಾಗ ಇದು ಒಂದು ಸಣ್ಣ ಸಮಸ್ಯೆ ಕಾಣಿಸ್ಕೋಬೋದು. ಆ್ಯಂಡ್ ಡಾಕ್ಟರ್ ಹೇಳ್ದಂಗೆ ಒಂದು ಹಿಸ್ಟ್ರೋಸ್ಕೋಪಿ, ಸುಮ್ಮನೆ ಒಂದು ಕ್ಯಾಮ್ರಾ ಹಾಕ್ಬಿಟ್ಟು ಗರ್ಭಕೋಶದ ಒಳಗಡೆ ಒಳಪದ್ರ ನೋಡ್ತೀವಿ. ಸೊ ಇದ್ರದ್ದು ಅಡ್ವಾಂಟೇಜ್ ಏನಂದರೆ ನಾವು ಒಳಪದ್ರ ನೋಡೋದ್ರ ಜೊತೆ ಏನಾದರೂ ಪ್ರಾಬ್ಲಮ್ ಇದ್ದರೆ, ಹೀಗೆ ಪಾಲಿಪ್, ಒಂದು ಸಣ್ಣ ಬೆಳವಣಿಗೆ ಅಥವಾ ಒಳಗಡೆ ಬೆಳ್ಕೊಂಡಿರೋ ಫೈಬ್ರಾಯ್ಡ್ ಅಥವಾ ಪದ್ರ ಏನಾದರೂ ಇದ್ದರೆ, ಪೊರೆ ಥರ ಏನಾದರೂ ಇದ್ದರೆ, ಅಥವಾ ಅಡಿಷನ್ಸ್, ವಾಲ್ಸ್ ಅಂಟ್ಕೊಂಡಿರೋದು, ಮುಂಚೆ ಯಾವಾಗೋ ಮಿಸ್ಕ್ಯಾರೇಜ್ ಆಗಿರುತ್ತೆ, ಸೊ ಅವ್ರೇನು ಅಂದ್ಕೊಳ್ತಾರೆ, ನಮಗೆ ಎಷ್ಟೇ ಒಂದು ಸತಿ ಪ್ರೆಗ್ನೆನ್ಸಿ ನಿಂತಿದೆ ಸೊ ಮತ್ತೆ ನಿಂತೇ ನಿಲ್ಲತ್ತೆ ಅಂತ ಅಂದ್ಕೊಳ್ತಾರೆ. ಸೊ ಇದೇ ರೀತಿ ಒಂದು ಹಿಸ್ಟ್ರೋಸ್ಕೋಪಿ ಮಾಡಿದಾಗ ವಾಲ್ಸ್ ಏನಾದರೂ ಅಂಟ್ಕೊಂಡಿದ್ರೆ ಸೇಮ್ ಟೈಮಲ್ಲಿ ಡಯಾಗ್ನೋಸಿಸ್ ಅಂದರೆ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದು ಪ್ಲಸ್ ಟ್ರೀಟ್ಮೆಂಟ್, ಅದಕ್ಕೆ ಏನು ಪರಿಹಾರ ಬೇಕು ಅದು ಎರಡೂ ಒಂದೇ ಸಿಟ್ಟಿಂಗಲ್ಲಿ ಆಗುತ್ತೆ. ಸೊ ಇದೆಲ್ಲ ಕಾಮನ್ ಪ್ರಾಬ್ಲಮ್ಸ್ ಆಗುತ್ತೆ ಗರ್ಭಕೋಶದಲ್ಲಿ ನಾವು ಕಾಣಿಸ್ಕೊಳ್ಳೋದು. ಆ್ಯಂಡ್ ತುಂಬ ಸಿಂಪಲ್ ಸೊಲ್ಯೂಷನ್ಸ್ ಕೂಡ ಇರುತ್ತೆ, ತುಂಬ ಕಾಂಪ್ಲಿಕೇಟೆಡ್ ಆಗಿ ಮಾಡಬೇಕು ಆಗೋದೇ ಇಲ್ಲ, ಪ್ರೆಗ್ನೆನ್ಸಿ ನಿಲ್ಲೋದೇ ಇಲ್ಲ ಅಂತ ಸಮಸ್ಯೆಗಳು ಏನೂ ಇರಲ್ಲ. ಕರೆಕ್ಟ್ ಇವ್ಯಾಲ್ಯೂಯೇಷನ್ ವಿತ್ ಒನ್ ಪ್ರಾಪರ್ ಇಂಟರ್ನಲ್ ಸ್ಕ್ಯಾನ್, ಆ್ಯಂಡ್ ಯಾವ ಟೈಮಲ್ಲಿ ನಾವು ಆ ಇಂಟರ್ನಲ್ ಸ್ಕ್ಯಾನ್ ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸಪೋಸ್ ನಮಗೆ ಪಾಲಿಪ್ ಕಂಡುಹಿಡಿಬೇಕು ಅಂದರೆ ಫಸ್ಟ್ 2 to 3 days ಅಂದರೆ ಪೀರಿಯಡ್ಸ್ ಆಗ್ತಾ ಇರುವಾಗ ಮಾಡಿದಾಗ ನಮ್ಗೆ ಆ ಡಯಾಗ್ನೋಸಿಸ್ ಸಿಗದೇ ಇರ್ಬೋದು. ಮೊಟ್ಟೆ ಬೆಳೀತಾ ಇದ್ದಂಗೆ ಆ್ಯಂಡ್ ಪದ್ರ ಬೆಳೀತಾ ಇದ್ದಂಗೆ 9th day 10th day ಈ ಥರ ಮಾಡಿದಾಗ ಅದು ಡಯಾಗ್ನೋಸಿಸ್ಸು ಆಗುತ್ತೆ, ಕನ್ಫರ್ಮು ಆಗುತ್ತೆ, ಆ್ಯಂಡ್ ಅದೇ ತಿಂಗಳಲ್ಲಿ ಅದನ್ನು ಟ್ರೀಟು ಮಾಡ್ಕೋಬೋದು ಅವರು. ಸೊ ಈ ಥರ ಇರುತ್ತೆ ಕಾಮನ್. ಓಕೆ, ಗರ್ಭಗುಡಿ IVF ಸೆಂಟರ್ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡಿರುವಂತಹ ಶ್ರುತಿ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಶ್ರುತಿ ಅವರೇ. ಹಾಯ್ ಮೇಡಮ್, ಹೇಗಿದ್ದೀರಾ? ಆರಾಮಾಗಿದ್ದೀನಿ ಮೇಡಮ್. ನೀವು ಎಷ್ಟು ದಿನಗಳಿಂದ ಗರ್ಭಗುಡಿ IVF ಸೆಂಟರ್ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ? ಹಾ ಮ್ಯಾಮ್, ಆಕ್ಚುಲಿ ನಾವು 6 months ಬ್ಯಾಕ್ ಹೋಗಿದ್ವಿ. ಸೊ ಆಕ್ಚುಲಿ ನಮಗೆ ಶ್ವೇತಾ ಮ್ಯಾಮೇ ಡಾಕ್ಟರು. ಸೊ ನಾವು 9 years ಆಗಿದೆ ಮ್ಯಾಮ್ ಮ್ಯಾರೇಜ್ ಆಗಿ. ಸೊ ಶ್ವೇತಾ ಮ್ಯಾಮ್ ಒಂದೇ ಮಾತಾಡಿದ್ರು ನನ್ನ ಹಿಸ್ಟ್ರಿ ನೋಡ್ಬಿಟ್ಟು. ಸೊ ಯಾವುದೋ ಒಂದು ರೀಸನ್ ಇಂದ ನಿಮ್ಗೆ ಇನ್ಫರ್ಟಿಲಿಟಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಎಲ್ಲ ಟೆಸ್ಟ್ ಮಾಡೋಣ, ಆಮೇಲೆ ನೀವು ವೇಟ್ ಮಾಡಿ. ಐ ಮೀನ್ ಈಗ ಎಲ್ರು 3 ತಿಂಗಳಲ್ಲಿ ಮುಗಿಬೇಕು ಅಂತಾರೆ. ಸೊ ಅದೆಲ್ಲ ಪ್ರೊಸೀಜರ್ ಅಲ್ಲ, ಕರೆಕ್ಟ್ ಆಗಿ ನಿಮ್ಗೆ ಎಲ್ಲಾ ತರನು ಟೆಸ್ಟ್ ಮಾಡ್ಬಿಟ್ಟು ಆಮೇಲೆ ನಿಮ್ಗೆ FET ಮಾಡೋಣ ಅಂದ್ರು ಮ್ಯಾಮ್. ಸೊ ಅದ್ರ ಪ್ರಕಾರನೇ ಮಾಡಿದ್ರು. ಸೊ ಈಗ ಪಾಸಿಟಿವ್ ಬಂದಿದೆ, 2 months ಆಯ್ತು. ಸೊ ಅಂತೂ ಅದೇ ಗರ್ಭಗುಡಿಯಿಂದ ನಮಗೆ ಒಳ್ಳೇದಾಗಿದೆ ಮ್ಯಾಮ್. ಕಂಗ್ರ್ಯಾಚುಲೇಷನ್ಸ್, 2 months ಆಗಿದೆ ಅಂತ ಹೇಳಿದ್ರಿ. ಶ್ವೇತಾ ಮ್ಯಾಮ್ ಜೊತೆ ಮಾತಾಡ್ತೀರಾ? ಮ್ಯಾಮ್, ನೀವೇ ಟ್ರೀಟ್ ಮಾಡಿರುವಂತಹ ಪೇಷಂಟ್. ಹೇಗಿದ್ದೀರಾ ಶ್ರುತಿ? ಹಾಂ ಮ್ಯಾಮ್, ಚೆನ್ನಾಗಿದ್ದೀನಿ ಮ್ಯಾಮ್. ನಿಮ್ಮ ಪ್ರೆಗ್ನೆನ್ಸಿ ಚೆನ್ನಾಗಿ ಹೋಗ್ತಾ ಇದೆ, ನೀವು ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಹೌದು ಮ್ಯಾಮ್. ಅಂದರೆ ಇವರು ಏನಂದರೆ ಕೆಲವೊಬ್ರು ಈ ಟೆಸ್ಟ್ ಯಾಕೆ ಮಾಡಬೇಕು ಆ ಥರ ಎಲ್ಲ ಅನ್ಕೊಂತಿರ್ತಾರೆ. ಬಟ್ ಇದರಲ್ಲಿ ನಮ್ಮ ಪಾರ್ಟ್ 50% ಅಂದರೆ ಅವ್ರದ್ದು ಕೂಡ ಒಂದು 50% ಇರುತ್ತೆ. ನಾವು ಹೇಳೋದನ್ನ ಅವರು ಕರೆಕ್ಟಾಗಿ ಫಾಲೋ ಮಾಡಿದ್ರು ಅಲ್ವಾ ಶ್ರುತಿ ಅವರೇ? ಅಂದರೆ ಅವ್ರಿಗೆ ಫಸ್ಟ್ IVF ಸೈಕಲಲ್ಲಿ ಎಂಬ್ರಿಯೋಸ್ ತುಂಬ ಕಡಿಮೆ ಬಂದಿತ್ತು. ಬಟ್ ನಾವು ಅದನ್ನು ಕರೆಕ್ಟಾಗಿ ಹಸ್ಬೆಂಡ್ ವೈಫ್ ಇಬ್ಬರದು ಹಿಸ್ಟ್ರಿ ನೋಟ್ ಮಾಡಿಕೊಂಡು ಅದನ್ನು ಕರೆಕ್ಟಾಗಿ ಇವ್ಯಾಲ್ಯೂಯೇಟ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ನಾವು IVF ಮಾಡುವಾಗ ತುಂಬ ಚೆನ್ನಾಗಿ ಎಂಬ್ರಿಯೋಸ್ ಅವ್ರಿಗೆ ಬಂತು. ಯಾವಾಗ ನಮಗೆ ಚೆನ್ನಾಗಿರೋ ಕ್ವಾಲಿಟಿ ಎಂಬ್ರಿಯೋಸ್ ಸಿಗುತ್ತಲ್ವ ಅವಾಗ ನಮಗೆ ಔಟ್ಕಮ್ ಕೂಡ ಚೆನ್ನಾಗಿರುತ್ತೆ. ಸೊ ಅವರು ಶ್ರುತಿ ಅವರು ಹೇಳಿದ್ದನ್ನೆಲ್ಲ ತುಂಬ ಕರೆಕ್ಟಾಗಿ ಫಾಲೋ ಮಾಡಿದ್ರು. ಓಕೆನಾ? ಅದು ರಿಸಲ್ಟ್ ಅವರಿಗೆ ಸಿಕ್ಕಿದೆ ಆಸ್ ಎಕ್ಸ್ಪೆಕ್ಟೆಡ್. ಟ್ವಿನ್ಸ್ ಅಲ್ವಾ ಶ್ರುತಿ ಅವರೇ ನಿಮಗೆ? ಹೌದು ಮ್ಯಾಮ್, ಟ್ವಿನ್ಸ್. ಸೊ ಕಂಗ್ರ್ಯಾಚುಲೇಷನ್ ಶ್ರುತಿ ಅವರೇ, ಐ ಆಮ್ ವೆರಿ ಹ್ಯಾಪಿ ನಿಮಗೆ
ಒಂದು ಹೆಲ್ಪ್ ಮಾಡೋಕ್ಕಾಯ್ತು ನಮಗೆ ಇನ್ ದಿಸ್ ಕೇಸ್. ಇಲ್ಲ ಮ್ಯಾಮ್, ಆಕ್ಚುಲಿ ನಾವು ಥ್ಯಾಂಕ್ಫುಲ್ ಆಗಿರ್ತೀವಿ ಅವತ್ತು. ಯಾಕಂದ್ರೆ 9 years ಇಂದ ಪ್ರೆಗ್ನೆನ್ಸಿ ಅಂತಾನೆ ಇರ್ಲಿಲ್ಲ, ನಮ್ ಆ ಫೀಲೇ ಇರ್ಲಿಲ್ಲ. ಫಸ್ಟ್ ಟೈಮ್ ಗರ್ಭಗುಡಿಯಿಂದ, ಸೊ ನಿಮ್ ಟ್ರೀಟ್ಮೆಂಟ್ ಇಂದ ಆಗಿದೆ. ನಾವು ನೆನ್ಪಿಟ್ಕೊಂಡಿರ್ತೀವಿ ಮ್ಯಾಮ್. ಶ್ರುತಿ ಅವರೇ, ಈಗ ಸಾಮಾನ್ಯವಾಗಿ IVF ಟ್ರೀಟ್ಮೆಂಟ್ ಅಂದ್ರೆ ಬಹಳಷ್ಟು ಜನ ದಂಪತಿಗಳು ಹೆದರ್ಕೊಳ್ತಾರೆ. ಸೊ ನೀವೀಗ IVF ಟ್ರೀಟ್ಮೆಂಟ್ ತಗೊಂಡಿದ್ದೀರಾ, ಗರ್ಭಗುಡಿಯಲ್ಲಿ IVF ಟ್ರೀಟ್ಮೆಂಟ್ ತಗೊಂಡಿದ್ದೀರಾ. ಸೊ IVF ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಹಿಂಜರಿತಾ ಇರೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಲ್ಲ ಮ್ಯಾಮ್, ಆಕ್ಚುಲಿ ನಾವು ಹಾಗೆ ಅನ್ಕೊಂಡಿದ್ವಿ. 2 ಸಲ ನಮ್ಗೆ IVF ಫೇಲ್ಯೂರ್ ಆದಾಗ ಬೇಡ ಅಂತಾನೆ ಡಿಸೈಡ್ ಮಾಡಿದ್ವಿ. ಬಟ್ ನಮ್ಗೆ ನಮ್ಮ ಡಾಕ್ಟರ್ ಆಕ್ಚುಲಿ ರಮ್ಯಾ ಮ್ಯಾಮ್ ಅಂತ, ಅವರು ಸಜೆಸ್ಟ್ ಮಾಡಿದ್ರು ಒಂದ್ಸಲ ಗರ್ಭಗುಡಿ ಹೋಗ್ ನೋಡಿ ಅಂತ. ಸೊ ನಾವು ಹೋಗ್ಬಿಟ್ಟು ಒಳ್ಳೇದ್ ಮಾಡಿದ್ವಿ. ನಂತರ ಇರೋ ಈಗ ಅನ್ಭವಿಸ್ತಾ ಇರೋ ಹೆಣ್ಮಕ್ಳಿಗೆ ನಾನ್ ಹೇಳೋದ್ ಇಷ್ಟೇ, ಒಂದ್ಸಲ ಗರ್ಭಗುಡಿ ಹೋಗ್ ನೋಡಿ. ಯಾಕಂದ್ರೆ ಅಲ್ಲಿ ಸಡನ್ಲಿ ಏನು ಇದ್ ಮಾಡೋದಿಲ್ಲ, 1 by 1 ಟೆಸ್ಟ್ ಮಾಡ್ತಾರೆ, ಏನ್ ಪ್ರಾಬ್ಲಮ್ ಇದೆ ಅಂತ ಹಿಡ್ಕೊಂಡು ಆಮೇಲೆ ಟ್ರೀಟ್ಮೆಂಟ್ ಕೊಡ್ತಾರೆ. ಸೊ ಇದರಿಂದ ಸಕ್ಸಸ್ ರೇಟ್ ಜಾಸ್ತಿ ಬರುತ್ತೆ. ಹಾಗಾಗಿ ನಾನ್ ಸಜೆಸ್ಟ್ ಮಾಡ್ತೀನಿ, ಹೋಗ್ ಬನ್ನಿ ಒಂದ್ಸಲ ಡಾಕ್ಟರ್ ಮೀಟ್ ಮಾಡಿ. ಸೊ ಡಾಕ್ಟರ್ ಸಜೆಷನ್ ತಗೊಂಡು ಮುಂದುವರಿರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಥ್ಯಾಂಕ್ ಯು ಶ್ರುತಿ ಅವರೇ, ನ್ಯೂಸ್ ಫಸ್ಟ್ಗೆ ಕರೆ ಮಾಡಿ ಮಾತನಾಡಿದಕ್ಕೆ. ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಹಾಂ, ಬಹಳ ಖುಷಿಯಾಗಿದ್ದಾರೆ ಅವ್ರಿಗೆ. ಡಬಲ್ ಜಾಕ್ ಪಾಟ್, ಬಿಕಾಸ್ ಟ್ವಿನ್ಸ್ ಆಗ್ತಾ ಇದೆ. ಪಾಪ 9 ವರ್ಷದಿಂದ ಮಕ್ಕಳಾಗ್ತಿರ್ಲಿಲ್ಲ ಅಂತ ಪಾಪ ಬೇಜಾರಲ್ಲಿದ್ರು. ಗರ್ಭಗುಡಿ IVF ಸೆಂಟರ್ಗೆ ಬಂದ್ಮೇಲೆ ಇವಾಗ ಟ್ವಿನ್ಸ್ ಆಗ್ತಾ ಇದೆ. ತುಂಬಾ ಖುಷಿಯಾಗಿದ್ದಾರೆ. ಮ್ಯಾಮ್, ಶ್ವೇತಾ ಮ್ಯಾಮ್, ನೀವು ಆಗ್ಲೇ ದೀಪ್ತಿ ಮ್ಯಾಮ್ ಹೇಳ್ತಾ ಇದ್ರು ಫೈಬ್ರಾಯ್ಡ್ಸ್ಗಳ ಬಗ್ಗೆ. ಅಂದ್ರೆ ಫೈಬ್ರಾಯ್ಡ್ಸ್ ಇಂದ ಏನು ಸಮಸ್ಯೆ ಆಗಲ್ವಾ, ಡೇಂಜರಸ್ ಅಲ್ವಾ, ಅಥವಾ ಗರ್ಭಧಾರಣೆ ಸಂದರ್ಭದಲ್ಲಿ ಎಷ್ಟು ಇಂಪ್ಯಾಕ್ಟ್ಫುಲ್ ಫೈಬ್ರಾಯ್ಡ್ಸ್ ಅನ್ನೋದು? ನಾವು ಒಂದು 25 ವರ್ಷದಿಂದ 45 ವರ್ಷ ಒಳಗಡೆ 100 ಜನಕ್ಕೆ ಸ್ಕ್ಯಾನ್ ಮಾಡ್ತೀವಿ ಅನ್ಕೊಳ್ಳಿ, ಅದರಲ್ಲಿ ಒಂದು 60 to 70% ಜನಕ್ಕೆ ಫೈಬ್ರಾಯ್ಡ್ಸ್ ಇರುತ್ತೆ. ಓಕೆನಾ? ಹಾಗಂತ ಎಲ್ಲಾ ಫೈಬ್ರಾಯ್ಡ್ಸು ಅಲ್ಲಿ ಡೇಂಜರಸ್ ಆಗಿರುತ್ತೆ, ಏನಾದರೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ಅಂತ ಇರೋದಿಲ್ಲ. ಆಗಲೇ ಡಾಕ್ಟರ್ ದೀಪ್ತಿ ಅವರು ಹೇಳಿದ್ರು. ಓಕೆ, ಫೈಬ್ರಾಯ್ಡ್ಸ್ನ ನಾವು ಹೇಗೆ ನೋಡ್ತೀವಿ ಅಂದರೆ, ಅದು ಪೇಷಂಟ್ಸ್ಗೆ ಏನಾದರೂ ಪ್ರಾಬ್ಲಮ್ ಮಾಡ್ತಾ ಇದೆಯಾ, ಸಿಂಪ್ಟಮ್ಸ್ ಏನಾದರೂ ಆಗ್ತಾ ಇದೆಯಾ, ಅವ್ರಿಗೆ ತುಂಬ ಬ್ಲೀಡಿಂಗ್ ಆಗೋದು, ಪೀರಿಯಡ್ಸ್ ಟೈಮಲ್ಲಿ ತುಂಬ ನೋವಾಗೋದು, ಅಥವಾ ಅದು ಸೈಜ್ ತುಂಬ ಜಾಸ್ತಿ ಇರೋದು, ಅಥವಾ ಅದರ ಲೊಕೇಶನ್ ಅಂತ ಹೇಳ್ತೀವಿ. ಲೊಕೇಶನ್ ನಮಗೆ ಫರ್ಟಿಲಿಟಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಗರ್ಭಕೋಶದ ಒಳಪದರು ಎಂಡೋಮೆಟ್ರಿಯಮ್ ಅಂತ ಏನು ಹೇಳ್ತೀವಿ, ಅದಕ್ಕೆ ತುಂಬ ಹತ್ತಿರವಾಗಿದ್ದರೆ, ಅಥವಾ ಎಂಡೋಮೆಟ್ರಿಯಮ್ ಒಳಗಡೆನೆ ಫೈಬ್ರಾಯ್ಡ್ಸ್ ಇದ್ದರೆ, ಅಥವಾ ಆ ಫೈಬ್ರಾಯ್ಡ್ಸಿಂದ ಏನಾದರೂ ಪೇಷಂಟ್ಸ್ಗೆ ತೊಂದರೆ ಆಗ್ತಾ ಇದೆ, ಇನ್ಫರ್ಟಿಲಿಟಿ ಆಗ್ತಾ ಇದೆ, ಆ ಥರ ಸಂದರ್ಭ ಇದ್ದರೆ ಮಾತ್ರ ಅದನ್ನು ಟ್ರೀಟ್ ಮಾಡಬೇಕು. ಹಾಗೆ ಕೆಲವೊಬ್ರು ಹಾಗೆ ಪ್ರೆಗ್ನೆಂಟ್ ಆಗಿಬಿಡ್ತಾರೆ ವಿತ್ ದ ಫೈಬ್ರಾಯ್ಡ್. ಓಕೆ, ಅವ್ರಿಗೆ ಗೊತ್ತೇ ಇರಲ್ಲ ನಮಗೆ ಫೈಬ್ರಾಯ್ಡ್ ಇದೆ ಅಂತ. ಸೊ ಆ ಥರ ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾದರೂ ಫೈಬ್ರಾಯ್ಡ್ಸ್ ತುಂಬ ಜಾಸ್ತಿ ಇರೋದು, ಅಥವಾ ಸೈಜ್ ಜಾಸ್ತಿ ಇದೆ, ಆ ಥರ ಏನಾದರೂ ಇದ್ದರೆ ಅವರಿಗೆ ಸ್ವಲ್ಪ ಮಿಸ್ಕ್ಯಾರೇಜ್ ರೇಟ್ಸ್ ಜಾಸ್ತಿ ಆಗೋದು, ಸ್ವಲ್ಪ ಟೈಮ್ಗಿಂತ ಬೇಗ ಡೆಲಿವರಿ ಆಗೋದು, ಪ್ರೀ ಟರ್ಮ್ ಡೆಲಿವರಿ ಅಂತ ಹೇಳ್ತೀವಿ, ಅಥವಾ ಡೆಲಿವರಿ ಆದಮೇಲೆ ಬ್ಲೀಡಿಂಗ್ ಜಾಸ್ತಿ ಆಗೋದು, ಪೋಸ್ಟ್ ಪಾರ್ಟಮ್ ಹೆಮರೇಜ್ ಅಂತ ಹೇಳ್ತೀವಿ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಪ್ರೆಗ್ನೆನ್ಸಿ ಟೈಮಲ್ಲಿ ಆಗ್ಬೋದು. ಸೊ ಯಾರೇ ಪ್ರೆಗ್ನೆನ್ಸಿ ಟ್ರೈ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಅವ್ರಿಗೆ ಒಂದು ಪ್ರೀ ಕನ್ಸೆಪ್ಷನ್ ಕೌನ್ಸಿಲಿಂಗ್ ಅಂತ ಮಾಡ್ತೀವಿ. ಆ ಕೌನ್ಸಿಲಿಂಗಲ್ಲಿ ಕೆಲವೊಂದು ಟೆಸ್ಟ್ ಮಾಡ್ತೀವಿ, ಯೂಟ್ರಸ್ ಸರಿಯಾಗಿದೆಯಾ, ಎಲ್ಲ ನಾರ್ಮಲ್ ಆಗಿದೆಯಾ ಅಂತ ಒಂದು ನಮಗೆ ಗೊತ್ತಾದರೆ ಅವರ ಫರ್ದರ್ ಪ್ರೆಗ್ನೆನ್ಸಿ ಜರ್ನಿ ತುಂಬ ಈಸಿಯಾಗಿ ಹೋಗುತ್ತೆ ಅಂತ ಹೇಳ್ಬೋದು. ದೀಪ್ತಿ ಮ್ಯಾಮ್, ನಿಮ್ಮ ಹತ್ರ ಟ್ರೀಟ್ಮೆಂಟ್ ತೆಗೆದುಕೊಂಡಿರುವಂತಹ ಚೈತ್ರ ಅವರು ಕರೆ ಮಾಡಿದ್ದಾರೆ ಮಾತನಾಡೋದಕ್ಕೆ ಅಂತ. ನಮಸ್ಕಾರ ಚೈತ್ರ. ಚೈತ್ರ ಅವ್ರ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ. ನಮಸ್ಕಾರ, ಹೇಗಿದ್ದೀರಾ? ಸಖತ್ತಾಗಿದ್ದೀವಿ ಮೇಡಮ್. ಸಖತ್ತಾಗಿದ್ದೀರಾ, ನಿಮ್ ಮಾತಲ್ಲೇ ಗೊತ್ತಾಗ್ತದೆ ಫುಲ್ ಜೋಶಲ್ಲಿ ಇದ್ದೀರಾ ಅಂತ. ನೀವು ಕೂಡ ಗರ್ಭಗುಡಿ IVF ಸೆಂಟರ್ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ದು, ಎಷ್ಟು ವರ್ಷದಿಂದ ಮಕ್ಕಳಾಗಿರ್ಲಿಲ್ಲ, ನಿಮಗೆ ಹೇಗೆ ಗೊತ್ತಾಯ್ತು ಗರ್ಭಗುಡಿ IVF ಸೆಂಟರ್ ಬಗ್ಗೆ? ನಮಗೆ ಮೊದಲನೇ ಬಾರಿಗೆ ಯೂಟ್ಯೂಬ್ ಇಂದ ಗೊತ್ತಾಗಿತ್ತು. 37 years ನಮ್ಗೆ. ಇವಾಗ 8 years ಆಗಿತ್ತು ನಮ್ ಮಕ್ಕಳಾಗದೆ. ಬೇರೆ ಕಡೆ ಎಲ್ಲಾ ಕಡೆ ಟ್ರೀಟ್ಮೆಂಟ್ ತಗೊಂಡಿದ್ವಿ, ಬಟ್ ಎಲ್ಲೂ ಸಕ್ಸಸ್ ಆಗಿರ್ಲಿಲ್ಲ. ಆಮೇಲೆ ಫಸ್ಟ್ ಟೈಮ್ ಗರ್ಭಗುಡಿ ಅಂತ ಕೇಳಿದ ತಕ್ಷಣ ಅದೊಂದು ವೈಬ್ಸ್ ಮೇಡಮ್. ನಿಜವಾಗ್ಲೂ ನಾನು ಪ್ರತಿಯೊಬ್ಬರಿಗೂ ಅದನ್ನೇ ಹೇಳೋದು. ನಮ್ಮಲ್ಲಿ IUI ಟ್ರೀಟ್ಮೆಂಟ್ ತಗೊಂಡಿದ್ದು ದೀಪ್ತಿ ಮೇಡಮ್ ಹತ್ರ. ತುಂಬಾ ಅಂದ್ರೆ ತುಂಬಾ ನಮ್ಗೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್. ಅಂದ್ರೆ ಇವಾಗ ನಂಗೆ 2 months ನಡೀತಾ ಇದೆ. ಸಿಕ್ಕಾಪಟ್ಟೆ ಖುಷಿಯಲ್ಲಿದ್ದೀವಿ. ನಿಜವಾಗ್ಲೂ ನಾನು ಎಲ್ರಿಗೂ ಅದನ್ನೇ ಹೇಳೋದು, ಯಾರು ಇವತ್ತು ತಾಯ್ತನ ಅನುಭವಿಸ್ತಾ ಇರೋರು ಪ್ರತಿಯೊಬ್ರು ಗರ್ಭಗುಡಿಗೆ ಹೋಗ್ರಿ. ಎಲ್ರಿಗೂ ತಾಯ್ತನ ಅನ್ನೋದು ಬೇಕು, ಅದು ಗರ್ಭಗುಡಿ IVF ಸೆಂಟರ್ ಇಂದ ಸಿಗ್ತಾ ಇದೆ. ಅದು ದೀಪ್ತಿ ಮೇಡಮ್ ನಂತರೂ ನಾವು ಸಾಯೋವರೆಗೂ ಮರೆಯಂಗಿಲ್ಲ. ಸಿಕ್ಕಾಪಟ್ಟೆ ಅಂದ್ರೆ ಅವ್ರು ಸಿಕ್ಕಾಪಟ್ಟೆ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಪ್ರತಿಯೊಂದು ಟೆಸ್ಟನ್ನು ಅವರು ಎಷ್ಟು ನೀಟಾಗಿ ಅನಲೈಸ್ ಮಾಡೋರು ಅಂದ್ರೆ, ಫ್ರೆಂಡ್ ರೀತಿ ಟ್ರೀಟ್ ಮಾಡ್ತಾರೆ. ಪ್ರತಿಯೊಬ್ರು ಅಲ್ಲಿ ಇರೋರು ಎಲ್ರು ಅಷ್ಟೇ, ನಾಗರಬಾವಿಯಲ್ಲಿರೋರು. ನಮಗ್ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್.
ನಿಮ್ ಖುಷಿ ಗೊತ್ತಾಗ್ತದ ನಿಮ್ಮ ಮಾತಲ್ಲಿ. ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್, 2 months ಅಂತ ಹೇಳಿದ್ರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ದೀಪ್ತಿ ಮ್ಯಾಮ್ 37 ವರ್ಷ ಅಂತ ಹೇಳಿದ್ರು. ಆ ವಯಸ್ಸಲ್ಲಿ ಕನ್ಸೀವ್ ಆಗೋದು ಅಥವಾ ಪ್ರೆಗ್ನೆನ್ಸಿ ಸ್ವಲ್ಪ ಕಷ್ಟ ಅಂತ ಹೇಳ್ತಾರೆ. ಸೊ ಇವಾಗ ಅವರು ನಿಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಂಡು ಕನ್ಸೀವ್ ಆಗಿದೆ, ಬಹಳ ಖುಷಿ ಆಗಿದ್ದಾರೆ. ಏನು ಹೇಳ್ತೀರಾ? ಹೆಂಗಿದ್ದೀರಾ ಚೈತ್ರ? ಹಾಂ ಮೇಡಮ್, ತುಂಬ ಚೆನ್ನಾಗಿದ್ದೀನಿ. ನೀವು ಮೇಡಮ್? ಆ್ಯಕ್ಚುಲಿ ಅವ್ರು ಬಂದಾಗ, ಈ ದಂಪತಿಗಳು ಬಂದಾಗ ದೇ ಹ್ಯಾಡ್ ಲೆಫ್ಟ್ ಆಲ್ ಹೋಪ್ಸ್. ಆಗೋದೇ ಇಲ್ಲ, ನಮ್ಗೆ ವಯಸ್ಸಾಗಿದೆ ಅನ್ನೋ ಥರನೇ ಬಂದರು. ಬಟ್ ನಮಗೆ ಅವ್ರದ್ದು ಬೇಸಿಕ್ ಟೆಸ್ಟ್ ಎಲ್ಲ ಮಾಡಿದಾಗ ಏನು ಗೊತ್ತಾಯಿತು ಅಂದರೆ ಹಸ್ಬೆಂಡಿಗೆ ಕೂಡ ಶುಗರ್ ತೊಂದರೆ ಇತ್ತು ಆ್ಯಂಡ್ ಇವರಿಗೂ ಸ್ವಲ್ಪ ಗರ್ಭಕೋಶದ ಬಾಯ್ದು ಸ್ವಲ್ಪ ಇನ್ಫೆಕ್ಷನ್ ಇತ್ತು. ಸೊ ಅದೆಲ್ಲ ಕರೆಕ್ಟ್ ಮಾಡಿ ಸಿಂಪಲ್ ಟ್ರೀಟ್ಮೆಂಟಲ್ಲೇ ಫಸ್ಟ್ ಅಟೆಂಪ್ಟಲ್ಲೇ ಅವರಿಗೆ ರಿಸಲ್ಟ್ ಬಂತು. ಇವಾಗ 2 months ರನ್ನಿಂಗ್ ಇದೆ ಆ್ಯಂಡ್ ಹಾರ್ಟ್ ಬೀಟ್ ಕೂಡ ತುಂಬ ಚೆನ್ನಾಗಿದೆ. ಒಂದಂದರೆ ಇವ್ರದ್ದು ಎಗ್ ರಿಸರ್ವ್ ಕೂಡ ಸ್ವಲ್ಪ ಕಡಿಮೆನೇ ಇತ್ತು. ಸೊ ಇಂಥ ಚಾಲೆಂಜಸ್ ಎಲ್ಲ ಹೇಳಿದಾಗ ಅವ್ರು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರು. ಹೌದು, ನಮ್ಮ ಕಡೆಯಿಂದ ಡಿಲೇ ಆಗಿದೆ, ಬಟ್ ನಮಗೆ ಮಗು ಆಸೆ ಇದೆ ಅಂತ ಹೇಳಿದಾಗ ಎವ್ರಿ ಟೆಸ್ಟ್, ಎವ್ರಿ ಕನ್ಸಲ್ಟೇಷನ್ ನೀಟಾಗಿ ಫಾಲೋ ಮಾಡಿ, IUI ಸಪೋರ್ಟ್ ಮೆಡಿಸಿನ್ ಏನಿದೆ, ಸ್ಕ್ಯಾನ್ಸ್, ಫಾಲೋಅಪ್ಸ್ ಏನಿದೆ ಎಲ್ಲ ನೀಟಾಗಿ ಮಾಡಿಕೊಂಡ್ರು ಆ್ಯಂಡ್ ಒಳ್ಳೆ ರಿಸಲ್ಟೇ ಬಂದಿದೆ. ತುಂಬ ಕಡಿಮೆ ಸಮಯದಲ್ಲೇ ಬಂದಿದೆ, ಬಿಕಾಸ್ ಅವ್ರಿಗೆ ಸಮಯನೂ ಅಷ್ಟು ಜಾಸ್ತಿ ಇರಲಿಲ್ಲ. ಹೌದು, ರಿಸರ್ವ್ ಕಡಿಮೆ ಆಗ್ತಾ ಇದ್ದಿದ್ದರಿಂದ ತುಂಬ ಕಡಿಮೆ ಸಮಯದಲ್ಲೇ ಸಿಂಪಲ್ ಟ್ರೀಟ್ಮೆಂಟಿಂದ ಒಳ್ಳೆ ರಿಸಲ್ಟ್ ಪಡ್ಕೊಂಡಿದ್ದಾರೆ. ಚೈತ್ರ ಅವರೇ, ಗರ್ಭಗುಡಿ IVF ಸೆಂಟರ್ ಅಲ್ಲಿ ನೀವು ಟ್ರೀಟ್ಮೆಂಟ್ ತಗೊಂಡು ಇವಾಗಲೇ ಹೇಳ್ತಾ ಇದ್ರೆ ಅದೊಂದು ವೈಬ್ ಅಂತ. ಸೊ IVF ಟ್ರೀಟ್ಮೆಂಟ್ ತಗೊಳ್ಬೇಕು ಅಂತ ಅನ್ಕೊಂಡಿರೋರಿಗೆ ಅಥವಾ ಗರ್ಭಗುಡಿಯಲ್ಲಿ IVF ಟ್ರೀಟ್ಮೆಂಟ್ ತಗೊಳ್ಬೇಕು ಅಂತ ಅನ್ಕೊಂಡಿರೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅದೇ ಮೇಡಮ್, ನಾನು ಹೇಳ್ತಾ ಇರೋದೇನಂದ್ರೆ ಪ್ರತಿಯೊಬ್ರು ಮನೇಲಿ ಕೂರ್ಬೇಡಿ. ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ, ಬಟ್ ಮಕ್ಳನ್ನೋದು ಏಜ್ ಅಲ್ಲೇ ಆಗ್ಬೇಕು. ನಾಳೆ ಮತ್ತೆ ನಾವು ದುಡ್ಡು ಸಂಪಾದನೆ ಮಾಡ್ಬೋದು, ಬಟ್ ಏಜ್ ಸಿಗಲ್ಲ. ನಾವು ಆ ತಪ್ಪು ಮಾಡಿದೀವಿ. ದಯವಿಟ್ಟು ಎಲ್ರು ಹೋಗಿ ಆ ಟ್ರೀಟ್ಮೆಂಟ್ ನ ತಗೊಳ್ಳಿ. ಹೇಳಿದ ತಕ್ಷಣ ಎಲ್ರಿಗೂ IVF ಮಾಡಲ್ಲ. ನೀವು ಫಸ್ಟ್ ಹೋಗಿ ಡಾಕ್ಟರ್ನ ಮೀಟ್ ಮಾಡಿ. ಪ್ರತಿಯೊಬ್ಬರಿಗೂ ನಾನು ಅದನ್ನೇ ಹೇಳೋದು. ತುಂಬಾ ಒಳ್ಳೆ ರಿಸಲ್ಟ್ ಇದೆ ಮೇಡಮ್, ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ. ನಾವಂತರೂ ದೀಪ್ತಿ ಮೇಡಮ್ಗೆ ಥ್ಯಾಂಕ್ಫುಲ್. ಪ್ರತಿಯೊಬ್ರು ಎಲ್ರು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ತುಂಬಾ ಟ್ರೀಟ್ಮೆಂಟ್ ಇದೆ. ಪ್ರತಿಯೊಬ್ರು ಹೋದ್ರೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅನ್ನೋ ಇದು. ನೀವು ಎಷ್ಟು ಖುಷಿಯಾಗಿದ್ದೀರಾ ಅನ್ನೋ ನಿಮ್ಮ ಮಾತಲ್ಲೇ ಗೊತ್ತಾಗ್ತಿದೆ. ತುಂಬಾ ಖುಷಿಯಾಗಿ ಮಾತನಾಡ್ತಿದ್ದೀರಾ. ಈ ಖುಷಿ ಯಾವಾಗ್ಲೂ ಇರಲಿ. ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಫಸ್ಟ್ಗೆ ಕರೆ ಮಾಡಿ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಯಾವುದೇ ಹಾಸ್ಪಿಟಲ್ ಆಗಿರಲಿ ಅಥವಾ ಯಾವುದೇ ಕ್ಲಿನಿಕ್ಗಳಿಗಾಗಿರಲಿ ಪೇಷಂಟ್ ಹೋಗಿ ಬಂದು ಇಷ್ಟು ಖುಷಿಯಾಗಿ ಮಾತಾಡಿರೋದು ನಾನು ಕೇಳಿಲ್ಲ. ಹಾಸ್ಪಿಟಲ್ಗೆ ಹೋಗಿ ಬಂದು ಖರ್ಚಾಯಿತು, ಎಕ್ಸ್ಪೆನ್ಸಸ್ ಆಯಿತು ಅಂತ ಯೋಚನೆ ಮಾಡ್ತಾರೆ. ಬಟ್ ಅವ್ರು ಎಷ್ಟು ಖುಷಿಯಾಗಿ ಮಾತಾಡ್ತಿದ್ದಾರೆ, ಬಿಕಾಸ್ ಅವ್ರಿಗೆ ಬೇಕಾಗಿರುವಂತಹ ಟ್ರೀಟ್ಮೆಂಟನ್ನು ನೀವು ಕೊಟ್ಟಿದ್ದೀರಾ. ಆ್ಯಂಡ್ 37 ವರ್ಷ, 8 ವರ್ಷದಿಂದ ಟ್ರೈ ಮಾಡ್ತಿದ್ವಿ, ಬಟ್ ಆಗಿರಲಿಲ್ಲ. ಇವಾಗ ಕನ್ಸೀವ್ ಆಗಿದ್ದಾರೆ. ಆ ಖುಷಿ ನೀವು ಕೊಟ್ಟಿದ್ದೀರಾ. ನನ್ನ ಕಡೆಯಿಂದ ಥ್ಯಾಂಕ್ ಯು ಆ್ಯಕ್ಚುಲಿ. ಆ್ಯಂಡ್ ಮ್ಯಾಮ್, ನಾವಾಗಲೇ ಮಾತನಾಡ್ತಾ ಇದ್ವಿ, ಯುಟಿರಸ್ ಪ್ರಾಬ್ಲಮ್ಸ್ ಬಗ್ಗೆ ಮಾತನಾಡ್ತಾ ಇದ್ವಿ. ಹೇಗೆ ಗೊತ್ತಾಗುತ್ತೆ ಮಹಿಳೆಯರಿಗೆ ಸಿಂಪ್ಟಮ್ಸ್ ಏನಿರುತ್ತೆ? ಈಗ ನನಗೆ ಯುಟಿರಸಲ್ಲಿ ನನಗೇನೋ ಸಮಸ್ಯೆ ಇದೆ ಅಂತ ಅಂದರೆ ಹೇಗೆ ಗೊತ್ತಾಗುತ್ತೆ? ಆ್ಯಂಡ್ ಯಾವ ಸಿಂಪ್ಟಮ್ಸ್ನ ನಾವು ಇಗ್ನೋರ್ ಮಾಡಬಾರ್ದು? ಸೊ ತುಂಬ ಜನ ಮಹಿಳೆಯರು ಇದೇ ತಪ್ಪು ಮಾಡೋದು. ಕೆಲವ್ರಿಗೆ ಋತುಚಕ್ರ ಅಂದರೆ ಮುಟ್ಟಾಗೋ ಟೈಮಲ್ಲಿ ಸ್ವಲ್ಪ ಮುಟ್ಟು ಜಾಸ್ತಿ ಹೋಗ್ತಾ ಇರತ್ತೆ ಅಥವಾ ತುಂಬ ಹೊಟ್ಟೆ ನೋವು ಬರ್ತಾ ಇರತ್ತೆ. ಇದೆಲ್ಲ ನಾರ್ಮಲ್ ಅಂದ್ಕೊಂಡು ಅವರೇ ಸ್ವತಃವಾಗಿ ಪಿಲ್ಸ್ ತಗೊಳ್ಳೋದು, ಮಾತ್ರೆ ತಗೊಳ್ಳೋದು. ಒಂದು ಸತಿ ಯಾವತ್ತೋ ಕನ್ಸಲ್ಟ್ ಮಾಡಿರ್ತಾರೆ, ಜಾಸ್ತಿ ಇದೆ ಅಂದಾಗ ಪಿಲ್ಸ್ ಕೊಟ್ಟಿರ್ತಾರೆ, ಅದನ್ನು ಪದೇ ಪದೇ ತಗೊಳ್ಳೋದು, ಈ ಥರ ಮಾಡಿ ಇಗ್ನೋರ್ ಮಾಡ್ತಾ ಇರ್ತಾರೆ. ಪೀರಿಯಡ್ಸ್ ನಮಗೆ ರೆಗ್ಯುಲರ್ ಆಗಿದ್ದರೆ ಸಾಕು. ಸೊ ನೋವಿದ್ರು ದಟ್ ಇಸ್ ಓಕೆ, ಅದು ನಾರ್ಮಲ್ಲು. ತುಂಬ ದಿನ ಹೋದರೂ ನಾರ್ಮಲ್ ಅಂತ ಖಂಡಿತ ಅಲ್ಲ. ಸೊ ಪೀರಿಯಡ್ಸ್ ಏನಾದರೂ 3 to 5 days ಆಫ್ ಫ್ಲೋ ಆ್ಯಂಡ್ ಗಡ್ಡೆಗಳಿಲ್ದಂಗೆ ಹೋಗೋದು, ದಿಸ್ ಇಸ್ ನಾರ್ಮಲ್ ಫ್ಲೋ. ಪ್ರತಿ ಮಂತ್ ಮೆಡಿಕೇಶನ್ ಬೇಕಾಗುವಷ್ಟು ನೋವಾಗ್ತಾ ಇದೆ ಅಥವಾ ತುಂಬ 5ಕ್ಕಿಂತ ಜಾಸ್ತಿ ಪ್ಯಾಡ್ಸ್ ಯೂಸ್ ಮಾಡ್ತಾ ಇದ್ದಾರೆ ಅಥವಾ 5ಕ್ಕಿಂತ ಹೆಚ್ಚು ದಿನಗಳ ಸಮಯ ಬ್ಲೀಡಿಂಗ್ ಆಗ್ತಾ ಇದೆ ಅಥವಾ ಒಂದ್ಸತಿ ನಿಲ್ಲತ್ತೆ, ಮತ್ತೆ ಇನ್ನೊಂದು 10 ದಿನಕ್ಕೆ ಸ್ಪಾಟಿಂಗ್ ಕಾಣಿಸ್ಕೊಳ್ಳುತ್ತೆ ಅಥವಾ 1-2 ದಿನ ಬ್ಲೀಡಿಂಗ್ ಕಾಣಿಸ್ಕೊಳ್ಳುತ್ತೆ ಅಥವಾ ಲೈಂಗಿಕ ಸಂಭೋಗ ಇಟ್ಕೊಳ್ಳೋ ಸಮಯದಲ್ಲಿ ತುಂಬ ಪೇನ್ ಆಗುತ್ತೆ. ಇವೆಲ್ಲ ಅಬ್ನಾರ್ಮಲ್ ಸಿಂಪ್ಟಮ್ಸು. ಸೊ ಇದು ಖಂಡಿತ ಹೋಗಿ ಒಬ್ಬ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅಥವಾ ಗೈನಕಾಲಜಿಸ್ಟ್ನ ಭೇಟಿ ಮಾಡಬೇಕಾಗಿರೋಂಥ ಸಿಂಪ್ಟಮ್ಸು. ಇದು ಎಲ್ಲರಿಗೂ ನಾರ್ಮಲ್ಲು, ಪೀರಿಯಡ್ಸ್ ಅಂದ್ರೇ ಪೇನು ಅಂದ್ಕೊಂಡು ಸುಮ್ಮನೆ ಇರೋದು, ರಜಾ ತಗೊಳ್ಳೋದು, ಇಷ್ಟು ಸಮ್ ಪೇನ್ ಇಸ್ ಓಕೆ. ಬಟ್ ರಜಾ ತಗೊಳ್ಳೋಷ್ಟು ದಿನಚರ್ಯೆ ಕೆಲಸ ಏನಿರುತ್ತೆ ಅದು ಮಾಡೋಕ್ಕಾಗದೇ ಇರೋಷ್ಟು ಪೇನ್ ಬರುತ್ತೆ ಅಂದರೆ ದಟ್ ಈಸ್ ಡೆಫಿನೆಟ್ಲಿ ಅಬ್ನಾರ್ಮಲ್. ಇದು ಬಿಟ್ಟು ಬಿಳಿ ಬಟ್ಟೆ ಹೋಗ್ತಾ ಇದೆ, ತುಂಬ ಸತಿ ಹೋಗ್ತಾ ಇದೆ ಅಂದಾಗ ಕೆಲವು ನಾರ್ಮಲ್ಲು ಇರುತ್ತೆ. ಅಂದರೆ ಅಂಡಾಣು ಬಿಡುಗಡೆ ಆಗೋ ಸಮಯದಲ್ಲಿ ಸ್ವಲ್ಪ ಬಿಳಿ ಬಟ್ಟೆ ಹೋಗುತ್ತೆ ಅಥವಾ ಪೀರಿಯಡ್ಸ್ ಮುಂಚೆಗೂ ಹೋಗುತ್ತೆ, ದಟ್ ಈಸ್ ಓಕೆ. ಬಟ್ ಸದಾ ಬಿಳಿ ಬಟ್ಟೆ ಹೋಗ್ತಾ ಇರುತ್ತೆ, ಸ್ವಲ್ಪ ಸ್ಮೆಲ್ ಇರುತ್ತೆ ಅಥವಾ ಬೇರೆ ಏನಾದರೂ ಇರಿಟಬಲ್ ಸಿಂಪ್ಟಮ್ಸ್ ಇರುತ್ತೆ, ತುಂಬ ಸತಿ ಲೋವರ್ ಅಬ್ಡಾಮಿನಲ್ ಪೇನ್ ಬರುತ್ತೆ, ಇವೆಲ್ಲ ನಮಗೆ ಜಾಗರೂಕರಾಗಬೇಕು. ಆ್ಯಂಡ್ ಇದೆಲ್ಲನೂ ಇಮಿಡಿಯೇಟ್ಲಿ ಹೋಗಿ ಮೀಟ್ ಮಾಡಬೇಕಾಗಿರುವಂಥ ಸಿಂಪ್ಟಮ್ಸು. ಶ್ವೇತಾ ಮ್ಯಾಮ್, ಈ ಕಾಂಜನೈಟಲ್ ಯುಟರಿನ್ ಅಬ್ನಾರ್ಮಲಿಟೀಸಿಂದ ಗರ್ಭಧಾರಣೆ ಆಗೋದಕ್ಕೆ, ಗರ್ಭ ಧರಿಸೋದಕ್ಕೆ ಏನೆಲ್ಲ ಸಮಸ್ಯೆಗಳಾಗಬಹುದು?
ಸೊ ಇದು ತುಂಬ ಸಲ ನಮ್ಮ ಹತ್ರ ಪೇಷಂಟ್ಸ್ ಬರ್ತಾರೆ, ನಮಗೆ ಪ್ರೆಗ್ನೆನ್ಸಿ ಆಗ್ತಾ ಇದೆ ಬಟ್ ಅದು ನಿಲ್ತಾ ಇಲ್ಲ, ಪದೇ ಪದೇ ಗರ್ಭಪಾತ ಆಗ್ತಾ ಇದೆ ಅಂತ ಹೇಳ್ತಾರೆ. ಓಕೆ, ಮೋಸ್ಟ್ ಕಾಮನ್ಲಿ ಕಂಜನೈಟಲ್ ಯೂಟ್ರೈನ್ ಅಬ್ನಾರ್ಮಾಲಿಟೀಸ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಪದೇ ಪದೇ ಗರ್ಭಪಾತ ಆಗೋದು ಇಸ್ ಅ ಮೋಸ್ಟ್ ಕಾಮನ್ ಸಿಂಪ್ಟಮ್. ಅದು ಹಾಗೆ ಕೆಲವೊಬ್ಬರಿಗೆ ಪ್ರೆಗ್ನೆನ್ಸಿ ಆಗ್ತಾ ಇರಲ್ಲ, ಓಕೆನಾ. ಬಟ್ ಯಾವಾಗ ಈ ಥರ ಸಮಸ್ಯೆಗಳು ಇಟ್ಕೊಂಡು ನಮ್ಮ ಹತ್ರ ಬರ್ತಾರೋ ನಾವು ಫಸ್ಟ್ ಅವ್ರದ್ದು ಗರ್ಭಕೋಶನ ಇವ್ಯಾಲ್ಯೂಯೇಟ್ ಮಾಡ್ತೀವಿ ಯೂಶಲಿ. ಓಕೆ, ಆಮೇಲೆ ನಾರ್ಮಲಿ ನಾವು ಒಂದು 2D ಸ್ಕ್ಯಾನ್ ಮಾಡ್ತೀವಿ. ಬಟ್ ಕಂಜನೈಟಲ್ ಅಬ್ನಾರ್ಮಾಲಿಟೀಸ್ ನಮಗೆ ಗೊತ್ತಾಗಬೇಕು ಅಂದರೆ ನಾವು 3D ಸ್ಕ್ಯಾನ್ ಅಂತ ಒಂದು ಮಾಡ್ತೀವಿ. ಈ 3D ಸ್ಕ್ಯಾನಲ್ಲಿ ಏನು ಗೊತ್ತಾಗುತ್ತೆ ನಮಗೆ, ಗರ್ಭಕೋಶ ಯೂಶಲಿ ಒಂದು 2 ಭಾಗದಲ್ಲಿ ಡೆವಲಪ್ಮೆಂಟ್ ಆಗುತ್ತೆ. ಅದು ವಿತ್ ಟೈಮ್ ಗರ್ಭಕೋಶದಲ್ಲಿ ಇರೋವಾಗಲೇ ಅದು ಯೂನಿಫೈ ಆಗಿ ಒಂದು ಪಾರ್ಟಲ್ಲಿ ಬೆಳೆಯುತ್ತೆ, ಓಕೆನಾ. ಬಟ್ ಕೆಲವೊಂದು ಸಲ ಅದು ಆಗಲ್ಲ, ಯೂಟ್ರಸ್ 2 ಪಾರ್ಟ್ಸ್ ಬೇರೆ ಬೇರೆ ಡೆವಲಪ್ ಆಗಿರುತ್ತೆ, ಅದನ್ನು ನಾವು ಬೈಕಾರ್ನೇಟ್ ಯೂಟ್ರಸ್ ಅಂತ ಹೇಳ್ತೀವಿ. ಹಾಗೆ ಕೆಲವೊಂದು ಸಲ ಜಸ್ಟ್ 1 ಪಾರ್ಟ್ ಮಾತ್ರ ಡೆವಲಪ್ ಆಗಿರುತ್ತೆ, ಅದನ್ನು ನಾವು ಯೂನಿಕಾರ್ನೇಟ್ ಯೂಟ್ರಸ್ ಅಂತ ಹೇಳ್ತೀವಿ. ಅಥವಾ ಇನ್ನೊಂದು ಸಿಚುವೇಶನಲ್ಲಿ 2 ಯೂನಿಫೈ ಆಗಿರುತ್ತೆ ಬಟ್ ಅಡ್ಡಗೋಡೆ ಉಳ್ಕೊಂಡ್ಬಿಟ್ಟಿರುತ್ತೆ, ಸೆಪ್ಟೇಟ್ ಯೂಟ್ರಸ್ ಅಂತ ಹೇಳ್ತೀವಿ. ಸೊ ಈ ಎಲ್ಲ ಪ್ರಾಬ್ಲಮ್ಸು ಕಂಜನೈಟಲ್ ಅಬ್ನಾರ್ಮಾಲಿಟೀಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಮೋಸ್ಟ್ ಕಾಮನ್ಲಿ ಆಗೋದು ಪದೇ ಪದೇ ಗರ್ಭಪಾತ. ಕೆಲವೊಬ್ಬರಿಗೆ ಇಂಪ್ಲಾಂಟೇಷನ್ ಫೇಲ್ಯೂರ್ಸ್ ಅಂತ ಹೇಳ್ತೀವಿ, ನಾವು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ಬಟ್ ಅದು ಇಂಪ್ಲಾಂಟೇಷನ್ ಆಗ್ತಾ ಇರಲ್ಲ, ಓಕೆನಾ. ಸೊ ಆ ಸಿಚುವೇಶನ್ಸಲ್ಲೂ ಕೂಡ ನಾವು ಡೀಟೇಲ್ ಆಗಿ ಯೂಟ್ರಸ್ನ 3D ಸ್ಕ್ಯಾನ್ ಮಾಡಿಬಿಟ್ಟು ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಸೊ ಈ ಎಲ್ಲ ಪ್ರಾಬ್ಲಮ್ಸಲ್ಲಿ ಗರ್ಭಪಾತ ಆಗ್ತಾ ಇರುತ್ತೆ. ಫಸ್ಟ್ ಟ್ರೈಮಿಸ್ಟ್ರಲ್ಲೂ ಆಗ್ಬೋದು, ಫಸ್ಟ್ 3 ಮಂತ್ಸಲ್ಲೂ ಆಗ್ಬೋದು, ಕೆಲವೊಬ್ಬರಿಗೆ 15 ವೀಕ್ಸು 16 ವೀಕ್ಸು ಏನೂ ರೀಸನ್ ಇಲ್ಲದೇ ಗರ್ಭಪಾತ ಆಗ್ತಾ ಇರುತ್ತೆ, ಓಕೆನಾ. ಸೊ ಆ ಟೈಮಲ್ಲೂ ಕೂಡ ನಾವು ಈ ಕಂಜನೈಟಲ್ ಅಬ್ನಾರ್ಮಾಲಿಟೀಸನ್ನು ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಹಾಗೆ ಇವ್ಯಾಲ್ಯೂಯೇಟ್ ಮಾಡಿಬಿಟ್ಟು ಏನಾದರೂ ಪ್ರಾಬ್ಲಮ್ ಇದ್ದರೆ, ಅಡ್ಡಗೋಡೆ ಇದ್ದರೆ ಅದನ್ನು ನಾವು ಈಸಿಯಾಗಿ ಕಟ್ ಮಾಡ್ಬೋದು. ತುಂಬ ಪೇಷಂಟ್ಸ್ ಏನೇನೋ ಯೋಚನೆ ಮಾಡಿ ನಮಗೆ ತುಂಬ ಪ್ರಾಬ್ಲಮ್ಸ್ ಇದೆ, ಓಕೆ ಇದಕ್ಕೆ ಸೊಲ್ಯೂಷನ್ನೇ ಇಲ್ಲ ಅಂತ ಅವ್ರಿಗೆ ಅಸ್ಯೂಮ್ ಮಾಡಿಕೊಂಡು ಮನೆಯಲ್ಲಿ ಕೂತಿರ್ತಾರೆ. ಬಟ್ ತುಂಬ ಸಲ ನಾವು ಅಡ್ಡಗೋಡೆ ಕಟ್ ಮಾಡುವಾಗ ನ್ಯಾಚುರಲ್ ಆಗೂ ಪ್ರೆಗ್ನೆನ್ಸಿ ಆಗಿಬಿಡುತ್ತೆ. ಸೊ ಇಟ್ ಈಸ್ ದ್ಯಾಟ್ ಈಸಿ. ಅಂದರೆ ಅದನ್ನ ಕರೆಕ್ಟಾಗಿ ಇವ್ಯಾಲ್ಯೂಯೇಟ್ ಮಾಡೋದು ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಇವಾಗ ತುಂಬ ಈಸಿಯಾಗಿ ಡಯಾಗ್ನೋಸ್ ಮಾಡೋಕ್ಕೂ ನಮ್ಮ ಹತ್ರ ಟೆಕ್ನಾಲಜಿ ಇದೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ಎಲ್ಲರೂ ಅದರ ಹೆಲ್ಪ್ ತೊಗೊಂಡು ಟ್ರೀಟ್ಮೆಂಟ್ ತೊಗೋಬೋದು ಅಂತ ಹೇಳ್ಬೋದು. ದೀಪ್ತಿ ಮ್ಯಾಮ್, ಗರ್ಭಗುಡಿ IVF ಸೆಂಟರ್ನ ಭಾರತದಲ್ಲೇ ಅತ್ಯುತ್ತಮ IVF ಸೆಂಟರ್ ಅಂತ ಹೇಳಿದರೆ ತಪ್ಪಾಗಲ್ಲ. ಅದಕ್ಕೆ ನಾವು ತುಂಬ ಉದಾಹರಣೆ ಕೊಡೋದೇ ಬೇಡ. ಇವಾಗ ಇಬ್ಬರು ಕರೆ ಮಾಡಿದ್ರು, ನಿಮ್ಮಲ್ಲೇ ಟ್ರೀಟ್ಮೆಂಟ್ ತೊಗೊಂಡಿರೋರು, ಅವ್ರ ಮಾತಲ್ಲೇ ಗೊತ್ತಾಗ್ಬಿಡತ್ತೆ ಎಷ್ಟು ಒಳ್ಳೆ ಬೆಸ್ಟ್ ಟ್ರೀಟ್ಮೆಂಟ್ ಸಿಕ್ಕಿದೆ ಗರ್ಭಗುಡಿ IVF ಸೆಂಟರಲ್ಲಿ ಅಂತ. ಮತ್ತೊಂದು ಏನಂದರೆ, ನಿಮ್ಮ ಸೆಂಟರಲ್ಲಿ ಈ ಮಕ್ಕಳಾಗಬೇಕು ಅಂತ ಆಸೆ ಇರೋರಿಗೆ ಅಥವಾ IVF ಟ್ರೀಟ್ಮೆಂಟ್ ತುಂಬ ಕಾಸ್ಟ್ಲಿ ಆಗುತ್ತಪ್ಪ, ನಮಗೆ ಮಕ್ಕಳು ಮಾಡ್ಕೊಳಕ್ಕಾಗಲ್ಲ, ಕಷ್ಟ ಆಗುತ್ತೆ, ಟ್ರೀಟ್ಮೆಂಟ್ ತೊಗೊಳಕ್ಕೆ ಕಷ್ಟ ಆಗುತ್ತೆ ಅನ್ನೋರಿಗೆಲ್ಲರಿಗೂ ಕೂಡ ನಿಮ್ಮ ಸೆಂಟರ್ ಕಡೆಯಿಂದ ತುಂಬ ಒಳ್ಳೆ ಆಫರ್ಸ್ಗಳನ್ನ ಕೊಡ್ತೀರಾ. ಸೊ ಇವಾಗ ಏನು ಆಫರ್ ಕೊಡ್ತಾ ಇದ್ದೀರಾ? ಸೊ ನೀವು ಹೇಳ್ದಂಗೆ ಎಲ್ಲರಿಗೂ ಆಕ್ಸೆಸಬಲ್ ಆಗಲಿ ಅನ್ನೋ ಆಲೋಚನೆಯಿಂದನೇ ಈ ಆಫರ್ ಕೊಟ್ಟಿರೋದು. ಎಲ್ಲ ದಂಪತಿಗಳಿಗೂ ಉಚಿತ ಸಮಾಲೋಚನೆ, ಫಸ್ಟ್ ಕನ್ಸಲ್ಟೇಷನ್. ಬಿಕಾಸ್ ಎಷ್ಟೊಂದು ಜನರಿಗೆ ಏನು ಆಗ್ತಾ ಇದೆ ಅವ್ರ ಜೊತೆ ಅಂತಲೇ ಗೊತ್ತಿರಲ್ಲ, ಏನಾದರೂ ತೊಂದರೆ ಇದೆಯಾ ಇಲ್ವಾ ಅಂತಲೂ ಗೊತ್ತಿರಲ್ಲ. ಇನ್ನು ಅದು ಸಮಾಲೋಚನೆ ಆದಮೇಲೆ ನಾವು ಎಲ್ಲರಿಗೂ ಕೆಲವೊಂದು ಬ್ಲಡ್ ಟೆಸ್ಟ್ ಹೇಳ್ತೀವಿ. ಇವಾಗ ಹೆಂಗಸರಿಗಾದರೆ ಸ್ಕ್ಯಾನ್, ಗಂಡಸರಿಗಾದರೆ ವೀರ್ಯ ಪರೀಕ್ಷೆ. ಬರೀ ಇಷ್ಟರಲ್ಲೇ ನಿಲ್ದಂಗೆ, ಇವಾಗ ನಾನು ಹೆಂಗೆ ಹೇಳಿದೆ, ಚೈತ್ರ ಅವ್ರು ಕಾಲ್ ಮಾಡಿದ್ರು, ಅವ್ರಿಗೆ ಹಸ್ಬೆಂಡಿಗೆ ಶುಗರ್ ಪ್ರಾಬ್ಲಮ್ ಇತ್ತು. ಸಪೋಸ್ ನಾವು ಆ ಟೆಸ್ಟೇ ಮಾಡಿಲ್ಲ ಅಂದರೆ ಎಷ್ಟೋ ವರ್ಷ ಆದರೂ ಅದು ಗೊತ್ತಾಗ್ತಾನೆ ಇಲ್ಲ, ಆ್ಯಂಡ್ ಅದರದ್ದು ಇಂಪ್ಯಾಕ್ಟ್ ವೀರ್ಯಾಣು ಕ್ವಾಲಿಟಿ ಮೇಲಿರುತ್ತೆ. ಸೊ ಈ ಥರ ಉಚಿತ ಸಮಾಲೋಚನೆ ಆದ ನಂತರ ಬೇಸಿಕ್ ಬ್ಲಡ್ ಟೆಸ್ಟ್ ಏನಿದೆ ಅದ್ರ ಮೇಲೂ ರಿಯಾಯಿತಿ ಇರುತ್ತೆ. ಸೊ ಈ ಬೇಸಿಕ್ಸ್ ಮಾಡೋಷ್ಟರಲ್ಲಿ ಒಂದು ಸಮಾಲೋಚನೆ ವಿತ್ ಡೀಟೇಲ್ಡ್ ಹಿಸ್ಟ್ರಿ, ಏನಾಗಿದೆ ಮುಂಚೆ ಅದರದ್ದು, ಪ್ಲಸ್ ಒಂದು ಸ್ಕ್ಯಾನಲ್ಲಿ ನಮಗೆ ಗರ್ಭಕೋಶದ ಬಗ್ಗೆ, ಅಂಡಾಶಯ ಬಗ್ಗೆ ಎಲ್ಲನೂ ಮಾಹಿತಿ ಸಿಗುತ್ತೆ. ಪ್ಲಸ್ ಗಂಡಸರದು ವೀರ್ಯ ಪರೀಕ್ಷೆ ಆ್ಯಂಡ್ ಬ್ಲಡ್ ಟೆಸ್ಟ್ ಮಾಡಿಸೋಷ್ಟರಲ್ಲಿ ಏನು ಆಗ್ತಾ ಇದೆ, ಎಷ್ಟು ಟೈಮ್ ಇದೆ, ಯಾವ ಥರ ಟ್ರೀಟ್ಮೆಂಟ್ ಪ್ಲಾನ್ ಮಾಡಬೇಕು ಅನ್ನೋದು ನಮಗೆ ಒಂದು ಐಡಿಯಾ ಬರುತ್ತೆ. ಸೊ ಇದೆಲ್ಲರಿಗೂ ಆಕ್ಸೆಸಿಬಲ್ ಆಗಲಿ ಅಂತಾನೆ ಈ ಆಫರ್ನ ಗರ್ಭಗುಡಿ ಕಡೆಯಿಂದ ಪ್ರವೇಶ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ಸ್ ಇಬ್ರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ವೀಕ್ಷಕರೇ, ನಿಮಗೂ ಕೂಡ ಮಕ್ಕಳಾಗಬೇಕು ಅನ್ನೋ ಆಸೆ ಇದ್ದಲ್ಲಿ, ಇಲ್ಲ ತುಂಬ ಸಮಸ್ಯೆ ಆಗ್ತಾ ಇದೆ, ತುಂಬ ಕಡೆ ಟ್ರೀಟ್ಮೆಂಟ್ ತೊಗೊಂಡ್ರೂ ಕೂಡ ನಮಗಿನ್ನೂ ಮಕ್ಕಳಾಗ್ತಿಲ್ಲ ಅನ್ನೋರಿದ್ರೆ ದಯವಿಟ್ಟು ಒಂದು ಬಾರಿ ಗರ್ಭಗುಡಿ IVF ಸೆಂಟರ್ನ ವಿಸಿಟ್ ಮಾಡಿ. ಗರ್ಭಗುಡಿ IVF ಸೆಂಟರ್ ಬೆಂಗಳೂರಿನಲ್ಲಿ ಹನುಮಂತನಗರ್, ಜಯನಗರ್, ಎಲೆಕ್ಟ್ರಾನಿಕ್ ಸಿಟಿ, ಮಾರತ್ಹಳ್ಳಿ, ಕಲ್ಯಾಣ್ ನಗರ್, ನಾಗರ್ಬಾವಿ, ನ್ಯೂ BL ರೋಡ್, ಯಲಹಂಕದಲ್ಲಿದೆ. ಜೊತೆಗೆ ದಾವಣಗೆರೆ ಹಾಗೂ ಹೊಸೂರಲ್ಲೂ ಕೂಡ IVF ಸೆಂಟರ್, ಗರ್ಭಗುಡಿ IVF ಸೆಂಟರ್ನ ಬ್ರಾಂಚಸ್ ಇದೆ. ಇನ್ನು ನಂಬರ್ ಹೇಳ್ತೀರಿ, ನೋಟ್ ಮಾಡ್ಕೊಳ್ಳಿ, 9071234005.